ಆತ್ಮೀಯ ಸ್ನೇಹಿತರೆ, ಯಜುಮಿತ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಬೈಲಿಂಗ್ವಲ್ ಕ್ಲಾಸಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಪ್ರಶ್ನೆಗಳು, ಗೊಂದಲಗಳು ಸಹಜವಾಗಿ ಇದ್ದೇ ಇರ್ತವೆ. ಅವುಗಳಿಗೆ DSCRT ವತಿಯಿಂದ ಕೆಲವೊಂದಿಷ್ಟು ಕ್ಲಾರಿಫಿಕೇಷನ್ಸನ್ನು ಕೊಟ್ಟಿದ್ದಾರೆ. ಆ ಕ್ಲಾರಿಫಿಕೇಷನ್ಸ್ ಬಗ್ಗೆ ಅರ್ಥ ಮಾಡಿಕೊಂಡ್ರೆ ಬೈಲಿಂಗ್ವಲ್ ಕ್ಲಾಸಸ್ ಅಂದರೆ ಏನು, ಯಾವ ರೀತಿ ನಡೆಯುತ್ತೆ, ಏನದರ ಉದ್ದೇಶ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತುತ್ತೆ. ಸಹಜವಾಗಿ ಫಸ್ಟ್ ಒನ್ FAQ ಏನಪ್ಪ ಅಂದರೆ, ವಾಟ್ ಈಸ್ ಮೀನ್ಡ್ ಬೈ ಬೈಲಿಂಗ್ವಲ್ ಮೀಡಿಯಮ್. ಬೈಲಿಂಗ್ವಲ್ ಮೀಡಿಯಮ್ ಅದು ಉಭಯ ಭಾಷಾ ಮಾಧ್ಯಮ ಅಥವಾ ದ್ವಿಭಾಷಾ ಮಾಧ್ಯಮ ಅಂದರೆ ಏನು ಅನ್ನುವಂಥದ್ದು ಪ್ರಶ್ನೆ ಇದ್ದೇ ಇರುತ್ತೆ. ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಬೈಲಿಂಗ್ವಲ್ ಮೀಡಿಯಮ್ ರೆಫರ್ಸ್ ಟು ಟೀಚಿಂಗ್ ವೇರ್ ದ ಬೋತ್ ಇಂಗ್ಲೀಷ್ ಆ್ಯಂಡ್ ಚೈಲ್ಡ್ಸ್ ಹೋಮ್ ಲ್ಯಾಂಗ್ವೇಜ್. ಅಂದರೆ ಮಗು ಇಂಗ್ಲೀಷ್ನಲ್ಲೂ ಕಲಿಯುತ್ತೆ, ಬದಲಾಗಿ ತನ್ನ ಮನೆಯ ಪರಿಸರದ ಭಾಷೆ ಅಥವಾ ಮಾತೃಭಾಷೆ ಎರಡನ್ನೂ ಸಮ್ಮಿಳಿತಗೊಳಿಸಿಕೊಂಡು ಕಲಿಯುವಂತಹ ಮಾಧ್ಯಮವನ್ನು ದ್ವಿಭಾಷಾ ಮಾಧ್ಯಮ ಅಥವಾ ಬೈಲಿಂಗ್ವಲ್ ಕ್ಲಾಸಸ್ ಅಂತ ಕರಿತೀವಿ. ದ ಹೋಮ್ ಲ್ಯಾಂಗ್ವೇಜ್ ಸಪೋರ್ಟ್ಸ್ ಟು ಅಂಡರ್ಸ್ಟ್ಯಾಂಡಿಂಗ್. ಸೊ ಇಲ್ಲಿ ಮಾತೃಭಾಷೆಯ ಬಳಕೆ ಅಥವಾ ಕನ್ನಡ ಭಾಷೆಯ ಬಳಕೆಯನ್ನು ಎದಕ್ಕೆ ಮಾಡ್ತಾರೆ ಅಂದರೆ ಮಗುವಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ. ವೈಲ್ ಇಂಗ್ಲೀಷ್ ಈಸ್ ಗ್ರ್ಯಾಜುವಲಿ ಇಂಟ್ರೊಡ್ಯೂಸ್ ದ ಕಮ್ಯುನಿಕೇಷನ್ ಆ್ಯಂಡ್ ಲರ್ನಿಂಗ್. ಸೊ ಅದರ ಜೊತೆಯಲ್ಲಿ ಏನಾಗುತ್ತೆ, ಇಂಗ್ಲೀಷ್ನ ಕಲಿಕೆಯು ಸಮೇತ ನಡೆಯುತ್ತೆ. ಹೀಗಾಗಿ ಮಾತೃಭಾಷೆ ಮತ್ತು ಇಂಗ್ಲೀಷ್ ಭಾಷೆಯ ಎರಡನ್ನೂ ಸಮೇತ ಒಳಗೊಂಡಂತಹ ಮಾಧ್ಯಮವನ್ನು ಉಭಯ ಭಾಷಾ ಮಾಧ್ಯಮ ಅಥವಾ ದ್ವಿಭಾಷಾ ಮಾಧ್ಯಮ ಅಥವಾ ಬೈಲಿಂಗ್ವಲ್ ಕ್ಲಾಸಸ್ ಅಂತ ಕರಿತೀವಿ. ಇದು ಮೊದಲು ಸ್ಪಷ್ಟ ಮಾಡ್ಕೋಬೇಕು. ಎರಡನೇದು, ವೈ ಹ್ಯಾಸ್ ದ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಇಂಗ್ಲೀಷ್ ಮೀಡಿಯಮ್ ಸೆಕ್ಷನ್ಸ್ ಇನ್ ಗೌರ್ಮೆಂಟ್ ಸ್ಕೂಲ್ಸ್. ಯಾಕೆ ಇದನ್ನು ಸರ್ಕಾರ ಆರಂಭ ಮಾಡಿದೆ ಬೈಲಿಂಗ್ವಲ್ ಇಂಗ್ಲೀಷ್ ಮೀಡಿಯಮ್ ಕ್ಲಾಸಸ್ಸನ್ನು ಅಂತ ಹೇಳಿದರೆ, ದ ಇನಿಷಿಯೇಟಿವ್ ರೆಸ್ಪಾನ್ಸ್ ಟು ಪೇರೆಂಟಲ್ ಡಿಮ್ಯಾಂಡ್, ದ ಕ್ವಾಲಿಟಿ ಆಫ್ ಇಂಗ್ಲೀಷ್ ಎಜುಕೇಷನ್ ಏಮ್ ಟು ರಿಡ್ಯೂಸ್ ಎಜುಕೇಷನಲ್ ಇನ್ಇಕ್ವಿಟೀಸ್ ಆ್ಯಂಡ್ ಸೀಕ್ಸ್ ದ ಸ್ಟ್ರೆಂಥನ್ ಗೌರ್ಮೆಂಟ್ ಸ್ಕೂಲ್ ಬೈ ಇಂಪ್ರೂವಿಂಗ್ ದ ಎನ್ರೋಲ್ಮೆಂಟ್ ಆ್ಯಂಡ್ ಲರ್ನಿಂಗ್ ಔಟ್ಕಮ್ಸ್. ಇದನ್ನು ಸರ್ಕಾರಿ ಶಾಲೆಗಳಲ್ಲಿ ಬೈಲಿಂಗ್ವಲ್ ಕ್ಲಾಸಸ್ಸನ್ನು ಆರಂಭ ಮಾಡುವಂಥ ಸರ್ಕಾರದ ನಿರ್ಧಾರದ ಹಿಂದಿರುವಂಥ ಉದ್ದೇಶ ಏನಪ್ಪ ಅಂದರೆ, ಬಹುತೇಕ ಪೋಷಕರಲ್ಲಿ ಇವತ್ತು ತಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ ಓದಬೇಕು ಅನ್ನುವಂತಹ ಉದ್ದೇಶ ಇದೆ. ಆ ಕಾರಣಕ್ಕೆ ಅವರ ಬೇಡಿಕೆಯನ್ನು ಈಡೇರಿಸುವ ಸಲುವಾಗಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಯ ಪ್ರಮಾಣ ಹೆಚ್ಚು ಮಾಡುವ ಸಲುವಾಗಿ ಈ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ. ಡಸ್ ಬೈಲಿಂಗ್ವಲ್ ಎಜುಕೇಷನ್ ಮೀನ್ ಬೈ ಓನ್ಲಿ ಟೀಚಿಂಗ್ ಇನ್ ಇಂಗ್ಲೀಷ್. ಸೊ ಹಾಗಾದರೆ ಬೈಲಿಂಗ್ವಲ್ ಕ್ಲಾಸಸ್ ಯಾವ ರೀತಿ ಹೋಗುತ್ತೆ, ಏನು ಇಂಗ್ಲೀಷ್ನಲ್ಲೇ ಹೇಳ್ಕೊಡ್ತಾರಾ ಅಥವಾ ಇಂಗ್ಲೀಷ್ನಲ್ಲೇ ಕಲಿತಾರ ಮಕ್ಕಳು ಅಂತಲೇ? ನೋ, ಇಟ್ ಮೀನ್ಸ್ ಯೂಸಿಂಗ್ ಬೋತ್ ಇಂಗ್ಲೀಷ್ ಆ್ಯಂಡ್ ದ ಹೋಮ್ ಲ್ಯಾಂಗ್ವೇಜ್ ಎಫೆಕ್ಟಿವ್ಲಿ. ಎರಡೂ ಭಾಷೆಗಳನ್ನು ಮಗು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಳ್ಳುತ್ತೆ. ದ ಗೋಲ್ ಈಸ್ ಕಾನ್ಸೆಪ್ಟ್ ಕ್ಲಾರಿಟಿ ಫಸ್ಟ್. ಸೊ ಅಲ್ಲಿ ಕೊಟ್ಟಿರುವಂತಹ ಪರಿಕಲ್ಪನೆ ಏನಿದೆ ಅದು ಮಗುವಿಗೆ ಸ್ಪಷ್ಟವಾಗಿ ಅರ್ಥವಾಗೋದಕ್ಕೆ ಮಾತೃಭಾಷೆಯನ್ನು ಬಳಸ್ತಾರೆ. ವಿತ್ ದ ಗ್ರ್ಯಾಜುವಲ್ ಡೆವಲಪ್ಮೆಂಟ್ ಆಫ್ ಇಂಗ್ಲೀಷ್ ಪ್ರೊಫಿಷಿಯನ್ಸಿ, ಅದರ ಟಾರ್ಗೆಟ್ ಲ್ಯಾಂಗ್ವೇಜ್ ಏನಾಗಿರುತ್ತೆ, ಇಂಗ್ಲೀಷಲ್ಲಿ ಮಗು ಕಲಿಯುವಂತೆ ಪ್ರೇರೇಪಿಸುವುದು, ಆ ಸಾಮರ್ಥ್ಯವನ್ನು ಬೆಳೆಸುವಂಥದ್ದಾಗಿದೆ. ಟೀಚರ್ ಶುಡ್ ಯೂಸ್ ದ ಹೋಮ್ ಲ್ಯಾಂಗ್ವೇಜ್ ಆ್ಯಸ್ ಬ್ರಿಡ್ಜ್ ಟು ಹೆಲ್ಪ್ ದ ಲರ್ನರ್ಸ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಇಂಗ್ಲೀಷ್ ಶುಡ್ ಬಿ ದ ಇಂಟ್ರೊಡ್ಯೂಸ್ಡ್ ಗ್ರ್ಯಾಜುವಲಿ ಆ್ಯಂಡ್ ಮೀನಿಂಗ್ಫುಲ್ಲಿ. ಸೊ ಶಿಕ್ಷಕರು ಸಮೇತ ಮಾತೃಭಾಷೆಯಲ್ಲಿ ಮಗುವಿಗೆ ಅರ್ಥ ಮಾಡಿಸೋದ್ರ ಜೊತೆಗೆ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಕಲಿಸುವಂಥ ಪ್ರಯತ್ನವನ್ನು ಅಥವಾ ಇಂಗ್ಲೀಷ್ನಲ್ಲಿ ಮಗುವಿಗೆ ಎಫಿಷಿಯನ್ಸಿಯನ್ನು ಜಾಸ್ತಿ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಕ್ಲಾಸ್ ರೂಮ್ ಪ್ರಾಕ್ಟೀಸಸ್ ಹೇಗಿರುತ್ತೆ? ವಾಟ್ ದ ಟೆಕ್ಸ್ಟ್ ಬುಕ್ ಶುಡ್ ಬಿ ಯೂಸ್ಡ್ ಇನ್ ಇಂಗ್ಲೀಷ್, EVS, ಮ್ಯಾಥಮೆಟಿಕ್ಸ್ ಆ್ಯಂಡ್ ಕನ್ನಡ ಈಚ್ ಕ್ಲಾಸಸ್. ಬೈಲಿಂಗ್ವಲ್ ಕ್ಲಾಸಸ್ಸಲ್ಲಿ ಯಾವ ರೀತಿ ಟೆಕ್ಸ್ಟ್ ಬುಕ್ಗಳನ್ನು ಬಳಕೆ ಮಾಡ್ತಾರೆ ಅಂತ ನೋಡೋದಾದರೆ, ಫಸ್ಟ್ ಸ್ಟ್ಯಾಂಡರ್ಡಿಗೆ ನಮಗೆಲ್ಲ ಗೊತ್ತಿರುವಂತೆ ಇಂಗ್ಲೀಷು, ಮ್ಯಾಥಮೆಟಿಕ್ಸು, EVS, ಕನ್ನಡ. ಸೊ ಜನರಲ್ ಆಗಿ ಬಳಸುವಂತಹ ಕ್ಲಾಸ್ ರೂಮ್ಗಳಿಗೂ ಬೈಲಿಂಗ್ವಲ್ ಕ್ಲಾಸಲ್ಲಿ ಬಳಸುವಂಥ ಟೆಕ್ಸ್ಟ್ ಬುಕ್ಗಳಿಗೆ ಡಿಫ್ರೆನ್ಸ್ ಏನು ಅಂತೇಳಿದೆ. ಸೊ ಕನ್ನಡ ಬಂದು ಸವಿಗನ್ನಡ ಇರುತ್ತೆ. ಅದಾದಮೇಲೆ EVS ಬಂದು ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂತ ಇರುತ್ತೆ. ಮ್ಯಾಥಮೆಟಿಕ್ಸ್ ಬಂದು ಜಾಯ್ಫುಲ್ ಮ್ಯಾಥಮೆಟಿಕ್ಸ್ ಅಂತ ಇರುತ್ತೆ ಟೈಟಲ್. ಇನ್ನು ಇಂಗ್ಲೀಷ್ ಬಂದುಬಿಟ್ಟು ಮೃದಂಗ್ ಪಾರ್ಟ್ 1 ಪಾರ್ಟ್ 2 ಫಸ್ಟ್ ಸ್ಟ್ಯಾಂಡರ್ಡಿಗಿದ್ದರೆ, ಇನ್ನು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಸೇಮ್ ಟೈಟಲ್ ಇಂಗ್ಲೀಷಲ್ಲಿ ಮೃದಂಗ್ 1, 2 ಇರುತ್ತೆ. ಮ್ಯಾಥಮೆಟಿಕ್ ಬಂದು ಜಾಯ್ಫುಲ್ ಮ್ಯಾಥಮೆಟಿಕ್ಸೇ ಇರುತ್ತೆ. EVS ಎನ್ವೈರನ್ಮೆಂಟಲ್ ಸ್ಟಡೀಸ್ ಇರುತ್ತೆ. ಕನ್ನಡ ಬಂದು ಸವಿ ಕನ್ನಡ ಇರುತ್ತೆ. ಥರ್ಡ್ ಸ್ಟ್ಯಾಂಡರ್ಡಿಗೆ ಬಂದಾಗ ಅಲ್ಲಿ ಇಂಗ್ಲೀಷ್ನ ಟೈಟಲ್ ಚೇಂಜ್ ಆಗುತ್ತೆ, ಸಂತೂರ್ ಅಂತ ಆಗುತ್ತೆ. ಹಾಗೆ ಮ್ಯಾಥಮೆಟಿಕ್ಸ್ ಒಂದು ಮ್ಯಾಥ್ಸ್ ಮೇಳ ಅಂತ ಆಗುತ್ತೆ. EVS ಒಂದು EVS ಸ್ಟಡೀಸ್ ಅಂತ ಆಗುತ್ತೆ. ಇನ್ನು ಸವಿ ಕನ್ನಡ ಕಾಮನ್ ಆಗಿರುತ್ತೆ. ಫೋರ್ತ್ ಸ್ಟ್ಯಾಂಡರ್ಡಿಗೆ ಬಂದರೆ ಇಂಗ್ಲೀಷಲ್ಲಿ ಸಂತೂರ್ ಇರುತ್ತೆ. ಸೊ ಫಸ್ಟು ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಮೃದಂಗ್ ಅಂತ ಟೈಟಲ್ ಇದ್ದರೆ, ಥರ್ಡು ಮತ್ತು ಫೋರ್ತ್ ಸ್ಟ್ಯಾಂಡರ್ಡಿಗೆ ಸಂತೂರ್ ಅಂತ ಇರುತ್ತೆ. ಇನ್ನು ಮ್ಯಾಥ್ ಮೇಳ ಅನ್ನೋಂಥದ್ದು ಸೇಮ್, ಅಲ್ಲಿಗೂ ಇಲ್ಲಿಗೂ ಬೇರೆ ಬೇರೆ ಟೈಟಲ್ ಇರುತ್ತೆ. EVS ಬಂದು ಎನ್ವೈರನ್ಮೆಂಟಲ್ ಸ್ಟಡೀಸು ಎಲ್ಲ ಕ್ಲಾಸಿಗೂ ಸೇಮ್ ಇರುತ್ತೆ. ಕನ್ನಡ ಬಂದು ಸವಿ ಕನ್ನಡ. ಇನ್ನು 5ನೇ ಕ್ಲಾಸಿಗೆ ಬಂದು ಸಂತೂರ್, ಮ್ಯಾಥ್ ಮೇಳ, ಎನ್ವೈರನ್ಮೆಂಟಲ್ ಸ್ಟಡೀಸು, ಸಿರಿ ಕನ್ನಡ. ಈ ರೀತಿ ಟೈಟಲ್ನ ಒಳಗೊಂಡಿರುವಂಥ ಟೆಕ್ಸ್ಟ್ ಬುಕ್ಗಳನ್ನು ಬೈಲಿಂಗ್ವಲ್ ಕ್ಲಾಸಸ್ಸಲ್ಲಿ ಬಳಸ್ತಾರೆ. ಸೊ ಇದೇ ರೀತಿ ಬೈಲಿಂಗ್ವಲ್ ಕ್ಲಾಸಸ್ಗೆ ಸಂಬಂಧಪಟ್ಟಂಥ ಮತ್ತಷ್ಟು ಪ್ರಶ್ನೆಗಳು DSCRT ಕೊಟ್ಟಿರುವಂಥ ಉತ್ತರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.